ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿಯ ವಿಶೇಷ ಸಂಚಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಏನು ಕೊರತೆ ಇದೆ? ಪ್ರತಿ ವರ್ಷದಲ್ಲಿಯೂ ಕೂಡ ವರ್ಷಾಂತ್ಯ ಪ್ರತಿ ತಿಂಗಳು ಹಬ್ಬಗಳು ಬರ್ತಾನೆ ಇರುತ್ತೆ. ಇನ್ನು ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿ ರಾಜ್ಯಗಳಲ್ಲಿ ಕೂಡ ತಮ್ಮದೇ ರಾಜ್ಯದ ಅನೇಕ ಹಬ್ಬಗಳು ವಿಶೇಷತೆಯನ್ನು ಪಡೆದುಕೊಂಡಿವೆ, ವಿಶೇಷ ಆಚರಣೆಯನ್ನು ಕೂಡ ಹೊಂದಿವೆ. ಇನ್ನು ವಿಶೇಷ ಆಚರಣೆಗಳಲ್ಲಿ ವಿಶೇಷ ಖಾದ್ಯ ತಿನಿಸುಗಳಂತೂ ಇದ್ದೇ ಇರುತ್ತೆ. ಹಾಗೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಹಬ್ಬಗಳು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಪಡೆದಿವೆ ಅಂದರೆ ತಪ್ಪಾಗಲಾರದು. ವೀಕ್ಷಕರೇ, ಇವತ್ತು ನಮ್ಮ ಆಹಾ ಎಂಥ ರುಚಿ ಸಂಚಿಕೆ ಓಣಂ ಸ್ಪೆಷಲ್ದಾಗಿದೆ. ಈ ಕೇರಳ ಅಂದ್ರೇ ದೇವಭೂಮಿ ಅಂತ ಹೇಳ್ತಾರೆ. ಅಲ್ಲಿಯ ಸೌಂದರ್ಯಕ್ಕೇ ಅದು ಹೆಸರುವಾಸಿಯಾಗಿದೆ. ಅಲ್ಲಿಯ ವೈಶಿಷ್ಟ್ಯತೆಯೇ ಒಂದು ವಿಶೇಷ ರೂಪ ಹೊಂದಿದೆ ಅಂತ ಹೇಳ್ಬೋದು. ಹೀಗಾಗಿ ನಮ್ಮ ಎಲ್ಲ ಕೇರಳ ಸಖಿಯರಿಗಾಗಿ ಈ ಸಂಚಿಕೆ ನಮ್ಮ ಒಂದು ಪ್ರಯತ್ನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂಚಿಕೆ ವಿಶೇಷ ಆದಮೇಲೆ ನಮ್ಮ ಅತಿಥಿ ಕೂಡ ವಿಶೇಷವಾಗಿದ್ದಾರೆ. ರಮ್ಯಾ ಭಾರದ್ವಾಜ್ ಅವರು ಚಿರಪರಿಚಿತ ಗಾಯಕಿಯಾಗಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡೋಣ. ರಮ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಆಹಾ ಎಂಥ ರುಚಿಗೆ ನಿಮ್ಮ ಗಾಯನದ ಜೊತೆಗೆ ಕೇರಳ ಅಡುಗೆ ಜೊತೆಗೆ ಮಾತುಕತೆಯೊಂದಿಗೆ ಮಾಡೋಣ, ಏನಂತೀರಾ? ಹೌದಾ? ಖುಷಿ ಆಗ್ತಾ ಇದೆನಾ ಇಲ್ಲಿ ಬಂದಿದ್ದಕ್ಕೆ? ತುಂಬಾ ಖುಷಿ ಆಯ್ತು. ಓಕೆ, ಸರಿ. ಹಾಗಿದ್ರೆ ಏನು ಮೊದಲಿಗೆ ಯಾವ ಅಡುಗೆ ಮಾಡ್ತೀರಾ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳೋಣ. ಮಾಡ್ತಾ ಮಾಡ್ತಾ ಮತ್ತೆ ಹಾಡು ಮಾತುಕತೆ ನಡೆಸೋಣ. ನಾನು ಇವತ್ತು ಆಪಲ್ ಖೀರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಓಕೆ, ಸೇಬು ಹಣ್ಣಿನ ಖೀರು. ಸರಿ, ಹಾಗಿದ್ರೆ ಆಪಲ್ ಖೀರ್ ಮಾಡ್ಲಿಕ್ಕೆ ಮೊದಲಿಗೆ ಏನೇನ್ ಸಾಮಗ್ರಿಗಳು ಬೇಕಾಗತ್ತೆ ಅದನ್ನ ಒಂದ್ಸರಿ ಟಕಾಟಕ್ ಅಂತ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಓಕೆ, ಆಪಲ್ ಖೀರ್ ಅಂದ್ರೆ ಆಬ್ವಿಯಸ್ಲಿ ಆಪಲ್ ಬೇಕಾಗುತ್ತೆ. ಅದಾದ್ಮೇಲೆ ತುಪ್ಪ ಬೇಕು, ಬಾದಾಮಿ, ಗೋಡಂಬಿ ಮತ್ತೆ ದ್ರಾಕ್ಷಿ ಬೇಕು. ಸರಿ, ಅದಾದ್ಮೇಲೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಬೇಕು. ಅಷ್ಟೇ, ಇದಿಷ್ಟಿದ್ರೆ ನಾವು ಆಪಲ್ ಖೀರ್ನ ರೆಡಿ ಮಾಡ್ಬೋದು ವಿತ್ ಮಿಲ್ಕ್. ಓಕೆ, ಹಾಲು ಖಂಡಿತ ಬೇಕು. ಸರಿ, ಜೊತೆಗೆ ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ. ಓಕೆ, ಸರಿ. ಹಾಗಿದ್ರೆ ಎಲ್ಲ ಸಾಮಗ್ರಿಗಳಂತೂ ರೆಡಿಯಾಗಿ ಇಟ್ಕೊಂಡಿದ್ದೀರಾ. ಮೊದಲಿಗೆ ಏನ್ ಮಾಡ್ತಿದ್ದೀರಾ? ಮೊದಲಿಗೆ ನಾನು ಹಾಲನ್ನ 1 ಲೀಟರ್ ಹಾಲಷ್ಟು ಇಟ್ಟು ಕುದಿ ಬರೋದಕ್ಕೆ ಇಟ್ಟು ಅದೊಂದು ಸ್ವಲ್ಪ ಇಳಿಬೇಕು. ಹೌದು, ಬರ್ಬೇಕು, ಅದು ಕುದ್ದು ಕುದ್ದು. ಸೊ ಅಷ್ಟಕ್ಕೆ ಇಳಿದಾದ್ಮೇಲೆ ಒಂದೊಂದೇ ಪ್ರೋಸೆಸ್ ನ ಶುರು ಮಾಡಿ. ಸರಿ, ಆಯ್ತು. ಈಗ ಹಾಲಂತೂ ಕಾಯಕ್ಕೆ ಇಟ್ಟಿದ್ದೀರಾ, ಕುದೀತಾ ಇದೆ. ಮುಂದೆ ಏನ್ ಮಾಡ್ತೀರಾ ಈಗ? ನೆಕ್ಸ್ಟ್ ಆಕ್ಚುಲಿ ನಾವು ಆಪಲ್ ನ ಪೀಲ್ ಮಾಡಿ ಅದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡು ತುರಿದು ಇಟ್ಕೋಬೇಕು. ಸರಿ, ಹಾಗಾದ್ರೆ ಆಕ್ಚುಲಿ ಆಪಲ್ ನ ಅವಾಗ ತಕ್ಷಣ ಸಿಪ್ಪೆ ತೆಕ್ಕೊಂಡು ತುರಿದ್ರೆ ಪರವಾಗಿಲ್ಲ. ಮುಂಚೆನೆ ತೆಕ್ಕೊಂಡ್ರೆ ನಿಜ ಆಕ್ಚುಲಿ ಕಪ್ಪಾಗ್ಬಿಡುತ್ತೆ ಅದು. ಹೌದೌದು, ರುಚಿನೂ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಸೊ ಅವಾಗ ತೆಗೆದು ಮಾಡ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ನೋಡಕ್ಕೂ ಫ್ರೆಶ್ ಇರುತ್ತಲ್ವಾ? ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ರಮ್ಯ ಅವರೇ, ಸಿಪ್ಪೆ ಸುಲಿತಾ ಆಪಲ್ ಗ್ರೇಟ್ ಮಾಡ್ತಾ ಹಾಡು ಶುರು ಮಾಡ್ಬಿಡಿ ನೀವು. ಓಕೆ, ಆಮೇಲೆ ನಿಮ್ ಜರ್ನಿ ಬಗ್ಗೆ ಕೇಳ್ತೀನಿ ನಾನು. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಕಲಸಿ, ವಿಠಲ ನಾಮ ತುಪ್ಪವ ಕಲಸಿ, ಬಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ.
ರಾಮನ ಹೆಸರು ತಗೊಂಡು ಅಡುಗೆ ಪ್ರಾರಂಭ ಮಾಡಿದ್ದೀವಿ. ಬಾಯಿ ಚಪ್ಪರಿಸೋ ಹಾಗೆ ಪಾಯಸ ಹಾಗೆ ಆಗತ್ತೆ ಆಕ್ಚುಲಿ ಅಲ್ವಾ? ಸರಿ, ಹಾಗಿದ್ರೆ ಈಗ ನೀವು ಸಿಪ್ಪೆನ ತಕೊಂಡಿದ್ದಾಯ್ತು. ಹಾ, ಆಪಲ್ ಸಿಪ್ಪೆ ತೆಗೆದಾಗಿದೆ. ಈಗ ಜಸ್ಟ್ ಒಂದು ಕಟ್ ಮಾಡಿ ಅದನ್ನ ತುರ್ಕೊಂಡ್ಬಿಡೋಣ. ಸರಿ, ಹಾಗಿದ್ರೆ ತುಂಬಾ ಸುಲಭ ಇದೆ ಆಕ್ಚುಲಿ. ಹಾ, ವರ್ಕಿಂಗ್ ಪೀಪಲ್ ಇರೋರಿಗೆ ತುಂಬಾ ಫಾಸ್ಟ್ ಆಗುತ್ತೆ. ಅಂದ್ರೆ ಏರಿಯಾಕ್ಕೂ ಈಸಿ ಆಗತ್ತಲ್ವಾ ನಿಮ್ಗೆ? ಹೌದು. ಪಾಯಸದಲ್ಲಿ ಈ ತರ ಸೇಬು ಹಣ್ಣು ಹೆರೆದು ಹಾಕಿದಾಗ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅನ್ಸುತ್ತೆ ಪಾಯಸದಲ್ಲಿ. ಆಕ್ಚುಲಿ ಹೌದು, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಆಮೇಲೆ ಆಪಲ್ ನ ಸ್ವಲ್ಪ ದಪ್ಪ ತೂರಿನಲ್ಲಿ ತುರ್ಕೊಳ್ಳೋದ್ರಿಂದ ಅವಾಗ ಅವಾಗ ಬಾಯಿಗೂ ಸಿಗ್ತಾ ಇರುತ್ತೆ. ಚೆನ್ನಾಗಿ ಅನ್ಸುತ್ತೆ. ಚೆನ್ನಾಗಿ ಅನ್ಸುತ್ತೆ. ಈಗ ಎಲ್ಲಾ ತರದ್ದು ಖೀರ್ ಮಾಡ್ತಿರ್ತೀವಿ, ಬಟ್ ಇದು ಒಂಥರ ಬೇರೆ ತರದ್ದು ಇರುತ್ತೆ. ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದಾಗ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿಲ್ಲ. ಹೌದಾ? ಮಾಡ್ತಿರ್ತೀರಾ ಮನೆ? ಹಾ, ಮನೆಯಲ್ಲಿ ಮಾಡ್ತಾ ಇರ್ತೀನಿ. ಆಪಲ್ ತುರ್ಕೊಂಡು ರೆಡಿ ಆಗಿದೆ. 2 ಆಪಲ್ ತುರಿದ್ರೆ ಇಷ್ಟು ತುರಿ ಬರುತ್ತೆ. ಆರಾಮಾಗಿ ದೊಡ್ಡ ಬೌಲಾಗೆ ಆಗಿದೆ, ಒಂದು ಬಟ್ಲಷ್ಟು ಅಲ್ವಾ? ಸರಿ, ಈಗ ನೆಕ್ಸ್ಟ್ ಏನ್ ಮಾಡಿ? ನೆಕ್ಸ್ಟ್ ಏನಿಲ್ಲ, ಒಂದು ಪಾತ್ರೆಗೆ ತುಪ್ಪ ಹಾಕೊಂಡು ಒಂದೊಂದೇ ಹಾಕೊಳ್ತಾ ಬರೋಣ. ಸರಿ, ಹಾಗಾಗಿ ತಗೊಳ್ಳಿ ತುಪ್ಪ ಒಂದು 2-3 ಸ್ಪೂನ್ ಹಾಕೋಣ. ಸಿಹಿ ಖಾದ್ಯ, ಅದರಲ್ಲೂ ಪಾಯಸಗಳಿಗಂತೂ ಬೇಕೇ ಬೇಕು. ಹೌದು, ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ. ಹೌದು. ನೀವು ಬರೀ ರಾಮನಾಮ ಪಾಯಸಕ್ಕೆ ಅಂತ ಹಾಡು ಹೇಳ್ಬಿಟ್ಟಿದ್ದೀರಾ. ಈ ತುಪ್ಪ ಒಂಚೂರು ಬಿಸಿ ಆದ್ಮೇಲೆ ಒಂದೊಂದೇ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಬರೋಣ. ಸರಿ, ಹಾಗಿದ್ರೆ ಒಂದ್ ಸ್ವಲ್ಪ. ಹಾಡಿನ ಪಯಣ ಹೇಗೆ ಪ್ರಾರಂಭ ಆಯಿತು ನಮ್ಗೆ ಹೇಳಿ ಸ್ವಲ್ಪ. ಇಷ್ಟು ದೂರವರೆಗೂ ಬಂದಿದ್ದೀರಾ, ಗಾಯಕಿಯಾಗಿ, ಹಿನ್ನೆಲೆ ಗಾಯಕಿಯಾಗಿ ಕೂಡ ಹೆಸರುವಾಸಿ ಆಗಿದ್ದೀರಾ. ಹೇಗೆ ಪ್ರಾರಂಭ ಆಯಿತು? ಆಕ್ಚುಲಿ ನಾನು ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ದು UKG ಮಗು ಇದ್ದಾಗ. ನನಗೆ ಸಂಗೀತ ಕಲಿಬೇಕು ಅನ್ನೋ ಆಸೆಗಿಂತ ನಮ್ಮ ಅಮ್ಮಂಗೆ ನಾನು ಸಂಗೀತ ಕಲಿಬೇಕು ಅನ್ನೋ ಆಸೆ ತುಂಬಾ ಇತ್ತು. ಹೌದಾ? ಸೊ ಹಂಗಾಗಿ ಅವರು ಕ್ಲಾಸಿಗೆ ಕರ್ಕೊಂಡು ಹೋಗೋರಂತೆ. ನಾನು ಬಡಪೆಟ್ಟಿಗೆ ಹೋಗ್ತಾ ಇರ್ಲಿಲ್ಲ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳೋರು. ಐಸ್ ಕ್ರೀಮ್ ಆಸೆಗೆ ಸಂಗೀತಕ್ಕೆ ಹೋಗ್ತಾ ಇದ್ದೆ. ಅದಾದ್ಮೇಲೆ ಫೈನಲಿ ಒಂದು ಹಂತಕ್ಕೆ ಬಂದಾಗ ನನ್ನ ಟೀಚರ್ಸ್ ಎಲ್ಲ ನಂಗೆ ತುಂಬ ಒಳ್ಳೊಳ್ಳೆಯವ್ರು ಸಿಕ್ಕಿದ್ದು. ಸೊ ಹಾಗಾಗಿ ಒಂಥರ ಸೀರಿಯಸ್ನೆಸ್ ಬಂತು ಸಂಗೀತದಲ್ಲಿ. ಅದಕ್ಕೆ ತಕ್ಕ ಹಾಗೆ ನನ್ನ ಗುರುಗಳು ಶ್ರೀಮತಿ ಸೀತಾಲಕ್ಷ್ಮಿ ಕೇಶವಮೂರ್ತಿ ಅಂತ, ಅವ್ರ ಹತ್ರ ನಾನು ಕರ್ನಾಟಕ ಜೂನಿಯರ್ ಸೀನಿಯರ್ ಅಭ್ಯಾಸ ಮಾಡಿದ್ದು. ಅದಾದಮೇಲೆ ಇವಾಗ ಹಾಲನ್ನು ಹಾಕೊಂಡ್ಬಿಡೋಣ. ಆಯ್ತು. ಹಾ, ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ದಾಯ್ತು, ಹಾಲು ಹಾಕಿದ್ದಾಯ್ತು. ಇದೊಂದು ನಿಮಿಷ ಬಿಸಿ ಆಗ್ಬೇಕು. ಕುದೀತಾ ಇರುತ್ತೆ. ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ನ ಮಿಕ್ಸ್ ಮಾಡೋಣ. ಇದಕ್ಕೆ ಸಕ್ಕರೆ ಇಲ್ಲ, ಸಕ್ಕರೆ ಬದಲಾಗಿ ಕಂಡೆನ್ಸ್ಡ್ ಮಿಲ್ಕ್ ಇದೆ. ಅದೇ ಒಂದು ಡಿಫರೆನ್ಸ್ ಇದರಲ್ಲಿ ಅಲ್ವಾ? ಹೌದು. ಅಂಡ್ ಆಕ್ಚುಲಿ ನಿಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ. ನಾನು ಯೂಶಲಿ ಮಾಡ್ತಾ ಅದನ್ನೇ ಹಾಕೋದು. ಸೊ ಹಾಗೆ ಸಣ್ಣ ಸಂಗೀತದ ಪ್ರಾರಂಭ ಆಯ್ತು. ಆಮೇಲೆ ನಾನು ನರಹರಿ ದೀಕ್ಷಿತ್ ಸರ್ ಹತ್ರ ಸುಗಮ ಸಂಗೀತ ಕಲ್ತಿದ್ದು. ಆಮೇಲೆ ವೇದಿಕೆಗಳು ಜಾಸ್ತಿ ಆಗ್ತಾ ಆಮೇಲೆ ಗೊತ್ತಾಯ್ತು ಸಂಗೀತ ಅಂತಂದ್ರೆ ಅದು ನಾವ್ ಅನ್ಕೊಂಡಿರೋಂಗೆಲ್ಲ ಅದು ಬಹಳ ದೊಡ್ಡ ಕಲೆ ಅಂತ. ಹಾಗಾಗಿ ಅಲ್ಲೇ ಬಹುಶಃ ನನ್ಗೆ ಋಣನೂ ಇತ್ತೇನೋ, ನನ್ನ ಇಷ್ಟದ ಸಬ್ಜೆಕ್ಟ್ ಕೂಡ ಅದೇ ಆಗಿತ್ತು. ಸೊ ಐ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ವಿತ್ ಮ್ಯೂಸಿಕ್. ಹಾಲು ಕುದೀತಾ ಇದೆ, ಇವಾಗ ಕಂಡೆನ್ಸ್ ಮಿಲ್ಕ್ ಕೊಟ್ಟು. ಕಂಡೆನ್ಸ್ ಮಿಲ್ಕ್, ಓಕೆ ಸರಿ. ನನಗೆ ಸ್ವಲ್ಪ ಸಿಹಿ ಇಷ್ಟ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದು ಸಿಹಿ ಖಾದ್ಯ ಸ್ವಲ್ಪ ಸಿಹಿನೇ ಇರಬೇಕು, ಖಾರನೇ ಇರಬೇಕು ನಮ್ಮ ಪ್ರಕಾರ ಅಲ್ವಾ? ಹೌದು ಹೌದು. ಆಗ್ಲೇ ಹೇಳ್ತಾ ಇದ್ರಿ ಸುಗಮ ಸಂಗೀತನು ಕಲ್ತಿದ್ದೀರಾ ಅಂತ. ಸೊ ಇದು ಕುದಿಯೋ ಹಾಗೆ ಒಂದು ಸುಗಮ ಸಂಗೀತ ಹೇಳ್ಬಿಡಿ. ಶೋರ್. ಸೊ ನೀವು ಸುಗಮ ಸಂಗೀತ ಅಂತ ಹೇಳ್ತಿದ್ದಂಗೆ ನನಗೆ ತುಂಬಾ ಇಷ್ಟವಾದ ಒಂದು ಭಾವಗೀತೆ, ಅದು H.S. ವೆಂಕಟೇಶ್ ಮೂರ್ತಿ ಅವರ ಗೀತೆ, ನನ್ನ ನೆಚ್ಚಿನ ಗೀತೆ.
ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಆ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಕೃಷ್ಣನ್ ತುಂಟಾಟದ ಈ ಹಾಡು ತುಂಬಾ ಫೇಮಸ್, ತುಂಬಾ ಮಧುರವಾಗಿ ಬಂತು. ನಿಮ್ಮ ಕಂಠದಿಂದ ಎಷ್ಟು ಚೆನ್ನಾಗಿ ಅನಿಸ್ತು ಅಂದ್ರೆ ಹಾಡು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂತು, ತುಂಬಾ ಸ್ವೀಟ್ ಆಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಇದಿನ್ನೇನು ಇನ್ನೊಂದು ಕುದಿ ಬಂದ್ರೆ ತಕ್ಷಣ ಆಪಲ್ ಹಾಕಿ ತಕ್ಷಣ ಆಫ್ ಮಾಡ್ಬಿಡ್ಬೇಕು. ತುಂಬಾ ಆಪಲ್ ಹಾಕದ್ಮೇಲೆ ಕುದಿಸೋದು ಬೇಡ. ಓಹೋ, ಸ್ವಲ್ಪನೇ ಕುದಿದಕ್ಕೆ ಹೌದು, ಅದು ಒಂದ್ ಕುದಿ ಬಂದ ತಕ್ಷಣ ಆಪಲ್ ಹಾಕಿ ಗ್ಯಾಸ್ ಆಫ್ ಮಾಡ್ಬಿಡು. ಓಕೆ, ಸರಿ. ಹಾಗೆ ಈಗ ನೋಡಿ, ರಾಮಂದ ಹಾಡಾಯ್ತು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅದು ಆಯ್ತು, ಕೃಷ್ಣನ್ ಮೇಲೆ ಹಾಡು ಆಯ್ತು. ಹೌದು. ಕೇರಳದವರು ಕೃಷ್ಣನ್ ಗುರುವಾಯೂರು ಅಂತಾನು ಕೃಷ್ಣಂದು ಭಕ್ತರು, ಆಕ್ಚುಲಿ ಕೃಷ್ಣಂದು ಪೂಜೆ ಮಾಡ್ತಾರೆ ಕೃಷ್ಣಾಷ್ಟಮಿಗೂ. ಸೊ ಎಲ್ಲ ಒಂಥರ ಆಪ್ಟ್ ಆಗಿದೆ. ನಮ್ ಡ್ರೆಸ್ಸಿಂಗ್, ಓಣಂ ಸ್ಪೆಷಲ್ ಹಾಡುಗಳು, ಮತ್ತೆ ಈ ಅಡುಗೆ ಎಲ್ಲ ವಿಶೇಷವಾಗಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ಎಸ್, ಇವಾಗ ಇದು ಕುದಿ ಬಂದಿದೆ, ಆಪಲ್ ತುರಿನ ಹಾಕ್ಬಿಡೋಣ. ಸರಿ. ರಮ್ಯಾವ್ರೆ, ಮುಗೀತಾ? ಪಾಯಸ ರೆಡಿ ಆಯ್ತಾ? ಇದಕ್ಕೆ ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಮುಗಿಸಿದ್ರೆ ಪಾಯಸ ರೆಡಿ. ವಾವ್, ಘಮ ಘಮ ಯಾಲಕ್ಕಿ ಪುಡಿ ಹಾಕ್ಬಿಡಿ. ಸೊ ಪಾಯಸ ಟೇಸ್ಟ್ ಮಾಡಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಹಾ, ಆಕ್ಚುಲಿ ನಾನು ಎಕ್ಸೈಟೆಡ್ ಆಗಿದ್ದೀನಿ, ನೀವು ತಿಂದು ಏನ್ ಹೇಳ್ತೀರಾ ಅಂತ. ಇದನ್ನ ಆಫ್ ಮಾಡ್ಬಿಡೋಣ. ಕುದಿ ಬಂದಿದೆ ಅಲ್ವಾ? ಸೇರಿದೆ, ಆಯ್ತು. ಹದ ಕರೆಕ್ಟ್ ಆಗಿ ಬಂದಿದೆ ಅಲ್ಲ? ಆಕ್ಚುಲಿ ಇದು ಇನ್ಫ್ಯಾಕ್ಟ್ ಸ್ವಲ್ಪ ತಿನ್ನಿದ್ದಾಗ್ಲೇ ಆಫ್ ಮಾಡಿದ್ರೆ ಬೆಟರ್. ಹೋಗ್ತಾ ಹೋಗ್ತಾ ಕಂಡೆನ್ಸ್ ಮಿಲ್ಕ್ ಹಾಕಿರ್ತೀವಿ, thick ಆಗ್ತಾ ಬರುತ್ತೆ. ಹಂಗಾಗಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ನಾವು ಸ್ವಲ್ಪ ಸರ್ವ್ ಮಾಡಿ ಕೊಡೋಷ್ಟೊತ್ತಿಗೆ ಕರೆಕ್ಟ್ ಆಗಿರುತ್ತೆ. ಒಂಥರ ಡೆಸರ್ಟ್ ತರನು ಸುಮ್ಮನೆ ಕೊಡ್ಬೋದು, ಲೈಕ್ ಖೀರು ಎಲ್ಲ. ಆಕ್ಚುಲಿ ಇದು ತಣ್ಣಗಾದ್ಮೇಲೆ ತಿಂದ್ರೆ ಹೇಗಿರುತ್ತೆ? ಆಕ್ಚುಲಿ ನೀವು ಫ್ರಿಜ್ ಅಲ್ಲಿ ಡಬಲ್ ಎಫೆಕ್ಟ್ ಬಂತು. ಈ ಹಣ್ಣಿಂದಂದ್ರೆ ಯೂಶಲಿ ಒಂಥರ ಊಟ ಆದ್ಮೇಲೆ, ಡಿನ್ನರ್ ಆದ್ಮೇಲೆ ತಣ್ಣಗೆನು ತಿಂದ್ರು ಚೆನ್ನಾಗಿರುತ್ತೆ ಇದು. ಹೌದು ಹೌದು. ಓಕೆ, ನಾವು ಯೂಶಲಿ ಎಕ್ಸೈಟ್ಮೆಂಟ್ ಬೇಗ ತಿನ್ಬಿಡ್ತೀವಿ, ಬಟ್ ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೋಣ. ರವೀನಾ ಮೇಡಮ್, ಆಪಲ್ ಖೀರ್ ರೆಡಿ ಆಗಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಆಯ್ತು, ಧನ್ಯವಾದಗಳು. ವೀಕ್ಷಕರೇ, ಸೇಬು ಹಣ್ಣಿನ ಖೀರ್ ನನ್ನ ಕೈಯಲ್ಲಿದೆ. ತುಂಬ ಬಿಸಿ ಬಿಸಿ ಆಗಿದೆ. ನಾನೇನೋ ಆಮೇಲೆ ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಹೇಗಪ್ಪ ಮಾಡೋದು ಅಂತೀರಾ? ಬನ್ನಿ ಒಂದು ಫಾಸ್ಟ್ ಟ್ರ್ಯಾಕ್ ನೋಡ್ಕೊಂಡು ಬಂದ್ಬಿಡೋಣ. ಆಪಲ್ ಖೀರ್ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಸೇಬು ಹಣ್ಣು 2, ಗೋಡಂಬಿ 10ರಿಂದ 12, ಒಣ ದ್ರಾಕ್ಷಿ 10ರಿಂದ 12, ಬಾದಾಮಿ 7ರಿಂದ 8, ತುಪ್ಪ 3 ಚಮಚ, ಕಂಡೆನ್ಸ್ಡ್ ಮಿಲ್ಕ್ 1 ಬಟ್ಟಲು, ಏಲಕ್ಕಿ ಪುಡಿ ಸ್ವಲ್ಪ, ಹಾಲು 1 ಲೀಟರ್. ಆಪಲ್ ಖೀರ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 1 ಲೀಟರ್ ಹಾಲನ್ನು ಕಾಯಿಸಿ 3/4 ಲೀಟರ್ ಆಗುವವರೆಗೂ ಸಣ್ಣ ಉರಿಯಲ್ಲಿ ಕುದಿಸುತ್ತಾ ಇರಿ. ಈಗ ಸೇಬು ಹಣ್ಣಿನ ಸಿಪ್ಪೆ ತೆಗೆದು ತುರಿದಿಟ್ಟುಕೊಳ್ಳಿ. ಒಂದು ಪಾತ್ರೆಗೆ ಒಲೆಯ ಮೇಲೆ ಕಾಯಲು ಇಟ್ಟು ತುಪ್ಪ ಹಾಕಿ ಗೋಡಂಬಿ ಚೂರುಗಳು, ಬಾದಾಮಿ ಚೂರು, ಒಣ ದ್ರಾಕ್ಷಿ, ಹಾಲು ಹಾಕಿ ಕೈಯಾಡಿಸಿ. ಈಗ 1 ಕುದಿ ಬರಲು ಬಿಡಬೇಕು. ಈ ಹಂತಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಅನ್ನು ಸೇರಿಸಿ. ಕುದಿ ಬಂದ ಮೇಲೆ ತುರಿದ ಸೇಬನ್ನು ಸೇರಿಸಿ ಚೆನ್ನಾಗಿ ಕುದಿಸಿ. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿದರೆ ಬಿಸಿ ಬಿಸಿಯಾಗಿಯೂ ಸವಿಯಬಹುದು, ಅಥವಾ ಫ್ರಿಡ್ಜ್ನಲ್ಲಿ ಇಟ್ಟುಕೊಂಡು ತಣ್ಣಗೆ ಕೂಡ ಸವಿಯಲು ಸಿದ್ಧ. ತುಂಬಾ ರುಚಿಕರ ಆಪಲ್ ಖೀರ್. ವೀಕ್ಷಕರೇ, ರಮ್ಯವ್ರು ನಮ್ಗೀಗ ಸೇಬು ಹಣ್ಣಿನ ಖೀರ್ ಮಾಡಿಕೊಟ್ರು. ಈಗ ಕೇರಳ ಸ್ಪೆಷಲ್, ತುಂಬ ಟ್ರೆಡಿಷನಲ್ ಆಗಿರುವಂತಹ ಖಾದ್ಯ ಅವಿಯಲ್. ಪ್ರತಿ ಹಬ್ಬಕ್ಕೂ, ಎಸ್ಪೆಷಲಿ ಈ ಓಣಂ ಹಬ್ಬಕ್ಕಂತೂ ಮಾಡೇ ಮಾಡ್ತಾರೆ. ಅದು ಒಂದು ಮಾಡಿ ತೋರಿಸೋ ಪ್ರಯತ್ನದಲ್ಲಿದ್ದಾರೆ ರಮ್ಯಾ ಅವರು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ರಮ್ಯಾ ಅವರೇ,
ನಮ್ಗೆ ಈಗ ಅವಿಯಲ್ ಮಾಡ್ಕೊಡಕ್ಕೆ ತಯಾರಾಗಿದ್ದೀರಾ? ಹಾ, ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಓಣಂ ಸ್ಪೆಷಲ್ ಅಂತ ಹೇಳಿದೀವಿ, ಬನ್ನಿ ಈ ಪ್ರಯತ್ನದಲ್ಲಿ. ನಾನು ಇದು ಮಾಡ್ತಾ ಇರೋದು ಫಸ್ಟ್ ಟೈಮು. ಪರವಾಗಿಲ್ಲ. ಸರಿ, ಈಗ ನೋಡಿ ನಮ್ಮ ಭಾರತ ಅಂದ್ರೆ ಹೇಗಿದೆ, ಅನೇಕತೆಯಲ್ಲಿ ಏಕತೆ. ಬೇರೆ ಬೇರೆ ರಾಜ್ಯದ ಅಡುಗೆ ಕಲ್ತು ಮಾಡೋದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಪ್ರಯತ್ನ ಮಾಡೋದು ನಮ್ ಕೆಲಸ. ಅದೇ ಬರುತ್ತೆ, ದೇವ್ರ ಮೇಲೆ ಬಿಟ್ಟಿದ್ದು. ಸೊ ಅವಿಯಲ್ನ ಸಿಂಪ್ಲೆಸ್ಟ್ ವೇನಲ್ಲಿ ಮಾಡೋದನ್ನ ನಾನು ಸ್ವಲ್ಪ ಇವತ್ತು ಟ್ರೈ ಮಾಡ್ತಾ ಇರೋದು. ಯಾಕೆಂದರೆ ತುಂಬ ಜನ ವರ್ಕಿಂಗ್ ಪೀಪಲ್ ಇರೋದ್ರಿಂದ ಅವ್ರುಗಳಿಗೂ ಈಸಿಯಾಗಿ ಮಾಡ್ಕೋಬಹುದು ಅಂತ ಈ ಥರ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸರಿ. ಹಾಗಿದ್ರೆ ತುಂಬಾ ಕಷ್ಟ ಏನಲ್ಲ, ಈಸಿಯಾಗಿ ಮಾಡ್ಕೊಡುವುದು ಅಂತ ನೀವು ಹೇಳ್ಕೊತಿದ್ರಿ. ಹೌದು. ಸರಿ, ಹಾಗಾದ್ರೆ ಮೊದಲಿಗೆ ಅದಕ್ಕೆ ಏನೇನು ಬೇಕಾಗಿದೆ ಸಾಮಗ್ರಿಗಳನ್ನ ಹೇಳ್ಬಿಡಿ. ಮೊದಲಿಗೆ ಬೀನ್ಸ್ ಬೇಕು, ಕ್ಯಾರೆಟ್ ಒಂದು ಬಟ್ಲು, ಗೆಡ್ಡೆಕೋಸು ಒಂದು ಅರ್ಧ ಬಟ್ಲು, ಆಲೂಗೆಡ್ಡೆ ಒಂದು ಅರ್ಧದಿಂದ ಮುಕ್ಕಾಲು, ತೆಂಗಿನಕಾಯಿ ಒಂದು ಅರ್ಧ ಹೋಳು, ಅದಾದಮೇಲೆ ಈರುಳ್ಳಿ ಒಂದರಿಂದ ಒಂದು ಮುಕ್ಕಾಲು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಒಂದು 6ರಿಂದ 7, ಕರಿಬೇವಿನ ಸೊಪ್ಪು ಬೇಕು, ಅದಾದಮೇಲೆ ಜೀರಿಗೆ, ಬೆಳ್ಳುಳ್ಳಿ ಒಂದು 7ರಿಂದ 8 ಎಸಳು, ಅರಿಶಿನ ಮತ್ತು ಮೊಸರು, ತೆಂಗಿನ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸರಿ. ಹಾಗಿದ್ರೆ ಎಲ್ಲ ಸಾಮಗ್ರಿಗಳು ತಯಾರಾಗಿದೆ. ಮೊದಲಿಗೆ ಏನ್ ಮಾಡ್ತೀರಾ? ಫಟಾಫಟ್ ಹೇಗೆ ಮಾಡ್ತಿದ್ದೀರಾ? ಮೊದಲಿಗೆ ಎಲ್ಲ ತರಕಾರಿನೂ ಬೇಯಿಸ್ಕೊಂಡ್ಬಿಡೋಣ. ಸರಿ, ಹಾಗಿದ್ರೆ ಕುಕ್ಕರ್ ರೆಡಿ ಇದೆ. ಕುಕ್ಕರ್ ಒಲೆ ಹಚ್ಬಿಡಿ. ಹಾಗಿದ್ರೆ ಓಕೆ, ನೀರೇ ಹಾಕ್ಬಿಡ್ಲಾ? ಹಾಕಿ. ಸರಿ, ಈಗ ತರಕಾರಿ ಫಸ್ಟ್ ಬೇಯಿಸ್ಕೊಂಡ್ಬಿಡೋದು ಕೆಲಸ. ಹೌದು. ಹುರುಳಿಕಾಯಿ ಹಾಕೋತಾ ಇದ್ದೀನಿ. ರಮ್ಯ ಅವರೇ, ಆಗ್ಲೇ ನಿಮ್ಮ ಸಂಗೀತ ಪಯಣದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಯಾವ ಚಲನಚಿತ್ರ ಗೀತೆಗಳಿಗೆ ಹಾಡು ಹೇಳಿದ್ದೀರಾ? ನಾನು ಆ್ಯಕ್ಚುಲಿ ನಮಗೆ ಫಿಲ್ಮ್ ಫೀಲ್ಡ್ಗೆ ಸಂಗೀತಕ್ಕೆ ಹಾಡೋದಕ್ಕೆ ಅವಕಾಶ ಕೊಟ್ಟವರು ವಿ ಮನೋಹರ್ ಸರ್ ಅವರು. ತುಂಬ ಅವರ ಪ್ರಾಜೆಕ್ಟ್ಸ್ಗಳಲ್ಲಿ ರೆಕಾರ್ಡಿಂಗು, ಕೋರಸ್ಸು ಅಂತೆಲ್ಲ ಹಾಡ್ತಾ ಬಂದ್ವಿ. ಆ್ಯಂಡ್ ಫೈನಲಿ ನನಗೆ ಅವರ ಶಬರಿ ಅಂತ ಒಂದು ಕನ್ನಡ ಚಿತ್ರದಲ್ಲಿ ಹಾಡುವಂತಹ ಅವಕಾಶ ಸಿಕ್ತು. ಒಂದು 2ರಿಂದ 3 ಗೀತೆಯನ್ನು ಅದರಲ್ಲಿ ಹಾಡಿದ್ದೇನೆ. ಅದು ಬಿಟ್ಟು ಸುಮಾರು ಮೆರವಣಿಗೆ, ಲಿಫ್ಟ್ ಕೊಡ್ಲಾ, ಅದಾದ್ಮೇಲೆ ಅಕ್ಕ ತಂಗಿ, ಕಲ್ಪನಾಟು, ಈ ಥರ ಸುಮಾರು ಚಲನಚಿತ್ರ ಗೀತೆಗಳಿಗೆ ರೆಕಾರ್ಡಿಂಗು, ಕೋರಸ್ ಬಿಟ್ಸ್ ಎಲ್ಲ ನಾವು ರೆಗ್ಯುಲರ್ ಹಾಡ್ತಾನೆ ಇರ್ತೀವಿ. ಸೊ ಈಗ ಇದನ್ನ ಬೇಯಿಸಕ್ಕೆ ಇಡ್ಬೇಕಾ, ಮುಚ್ಚಿಬಿಡೋದ? ಹೌದು. ಈಗ ಇದಕ್ಕೆ ಬೀನ್ಸ್ ಹಾಕಿದೀವಿ, ಕ್ಯಾರೆಟ್ ಹಾಕಿದೀವಿ, ಆಲೂಗೆಡ್ಡೆ ಹಾಕಿದೀವಿ, ಗೆಡ್ಡೆಕೋಸು ಹಾಕಿದೀವಿ. ಇದಿಷ್ಟನ್ನು ಫಸ್ಟ್ ಬೇಯಿಸ್ಕೊಂಡ್ಬಿಡೋಣ. ಸರಿ. ನಾನು ತೆಂಗಿನಕಾಯಿ ತುರ್ಕೋಬಹುದು ಅಥವಾ ಪೀಸಸ್ ಮಾಡ್ಕೋಬಹುದು. ನಾನು ಪೀಸಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕೋಣ. ಈರುಳ್ಳಿನೂ ಇದರಲ್ಲೇ ರುಬ್ಕೊಂಡ್ಬಿಡ್ತಾರಲ್ಲ? ಹೌದು. ಹಸಿ ಈರುಳ್ಳಿನೂ ಕಾಯಿ ಜೊತೆಗೆ. ಓಕೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ, ಒಂದು 6ರಿಂದ 7 ಎಸಳು. ಹಸಿರು ಮೆಣಸಿನ್ಕಾಯಿ ನಾನೊಂದು 6-7 ತೊಗೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಹಾಕಬೇಕು, 1-1.5 ಸ್ಪೂನ್ ಅಷ್ಟು. ಆ್ಯಂಡ್ ಸ್ವಲ್ಪ ಅರಿಶಿನ ಇದರಲ್ಲೇ ಮಿಕ್ಸಿಗೆ. ಹೌದು. ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಮೊಸರು ಹಾಕಬೇಕು ಇದ್ರ ಜೊತೆನೇ ಹಾಕ್ಬೇಕಾ? ಹೌದು, ಇದ್ರ ಜೊತೆನೆ ಹಾಕ್ಲಾ? ಹಂಗಿದ್ರೆ 1-2 ಸ್ಪೂನ್. ಎಷ್ಟು ಹಾಕ್ಬೇಕು? ಒಂದು 4 ಸ್ಪೂನ್ ಹಾಕಿ. ಮಸಾಲೆ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀರಾ. ಸರಿ, ಈಗ ಕುಕ್ಕರ್ ಆಯ್ತಾ ನೋಡಿ. ಹಾಗಿದ್ರೆ ಈಗಿದು ತುಂಬಾ ಸಿಂಪಲ್. ನಾವು ಏನು ಮಸಾಲೆ ಮಾಡ್ಕೊಂಡಿದೀವೋ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಉಪ್ಪು ಹಾಕಿ, ತೆಂಗಿನ ಎಣ್ಣೆ ಹಾಕಿ ಆಫ್ ಮಾಡಿ. ಸರಿ, ಅದು ಮಾಡ್ತಾ ಮಾಡ್ತಾ ಒಂದು ಹಾಡು ಹೇಳ್ಬಿಡಿ ಹಾಗೆ ಬೇಗನೆ. ಶೋರ್. ಸರಿ, ಹಾಗಿದ್ರೆ ಮಾಡ್ತಾ ಮಾಡ್ತಾ ಹಾಡು ಹೇಳ್ಬಿಡಿ. ಹಾಡು ಹೇಳ್ತಾ ಅಡುಗೆನೂ ಆಗಿರ್ಬೇಕು. ಓಕೆ, ಸರಿನಾ? ಶುರು ಹಚ್ಕೊಳ್ಳಿ. ಕಾದಳು ಶಬರಿ, ಆಸೆಯು ಕುದುರಿ, ಬೆಳಕಿನ ಮೈಯವನು ಬಂದೇ ಬರುತ್ತಾನೆ, ಬಂದೇ ಬರುತ್ತಾನೆ. ಅರಿವಿನ ಕತ್ತಲಲ್ಲಿ ಬೆಳಕನ್ನು ಚೆಲ್ಲಿ ಬೆಳ್ಳಿ ಭರವಸೆಯ ತಂದೆ ತರುತ್ತಾನೆ, ಬೆಳ್ಳಿ ಭರವಸೆಯ ತಂದೆ ತರುತ್ತಾನೆ.
ಕಾದಳು ಶಬರಿ ಆಸೆಯು ಕುದುರಿ ಬೆಳಕಿನ ಮೈಯವನು ಬಂದೇ ಬರುತ್ತಾನೆ ಬಂದೇ ಬರುತ್ತಾನೆ ಬಂದೇ ಬರುತ್ತಾನೆ ಬಂದೇ ಬರುತ್ತಾನೆ. ವಾವ್, ಶಬರಿ ಕಾಯ್ತಾ ಇದ್ದಾಳೆ ರಾಮ ಬಂದೇ ಬರ್ತಾನೆ ಅಂತ. ಇವತ್ತು ರಾಮನ ನಾಮಸ್ಮರಣೆ ಆಗ್ತಾ ಇದೆ. ಇದು ನಿಮ್ಮ ಹಿನ್ನೆಲೆ ಗಾಯನ ಅಲ್ವಾ? ಹೌದು, ಶಬರಿ ಚಲನಚಿತ್ರದ ಗೀತೆ ಇದು. ಮನೋಹರ್ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ ಹಾಡು. ತುಂಬಾ ಸುಂದರವಾಗಿದೆ ಹಾಡು. ಎಷ್ಟು ಚೆನ್ನಾಗಿ ಬಂತು ನಿಮ್ ಕಂಠದಿಂದ. ಥ್ಯಾಂಕ್ ಯು. ರಚನೆ ಕೂಡ ಅದ್ಭುತವಾಗಿದೆ ರಚನೆ. ಹೌದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಸಾಕನ್ಸುತ್ತಲ್ಲ? ಹಾ, ಸಾಕು. ಇದು ಬೇಕಂದ್ರೆ ಹಾಕೋಬಹುದು, ಮಸಾಲೆ ರುಬ್ಬಿರೋದು. ಹಾ, ಹಾಕೋಬಹುದು. ಇದಕ್ಕೆ ಸ್ವಲ್ಪ ಕೇರಳ ಟಚ್ ಕೊಡಬೇಕು ಅಂದ್ರೆ 1 ಸ್ಪೂನ್ ತೆಂಗಿನ ಎಣ್ಣೆನ ಹಾಕ್ಬಿಟ್ರೆ ಸೊ ಅದ್ರದ್ದೊಂದು ಫ್ಲೇವರ್. ಹಾ ಹೌದು, ಅದೇ ರೀತಿನೇ ಹಾಕೋದು. ಸೊ ಲಾಸ್ಟಿಗೆ 1 ಸ್ಪೂನ್ ತೆಂಗಿನ ಎಣ್ಣೆನ ಹಾಕಿ ಆಫ್ ಮಾಡಿದ್ರೆ ಆಯ್ತು. ಸರಿ, ಆಲ್ರೆಡಿ ಕುದಿ ಬರ್ತಾ ಇದೆ. ಇದೊಂದು ಸ್ವಲ್ಪ ಹಾಕೋತೀರಾ? ಹಾ, ಮಸಾಲೆ ಇದೆ. ಸೊ ಈಗ ಮುಂದೆ ನಿಮ್ಮ ಸಂಗೀತ ಪಯಣದಲ್ಲಿ ಮುಂದಿನ ಯೋಜನೆಗಳು ಏನು, ಅಂದ್ರೆ ಯಾವ ತರ ನಡೀತಾ ಇದೆ ನಿಮ್ದು? ಮೇಡಮ್, ನಾನು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮಿತ್ರ ಅಕಾಡೆಮಿ ಅಂತ ಸ್ಕೂಲ್ನಲ್ಲಿ. ಅದು ಬಿಟ್ಟು ನನ್ನ ಮ್ಯೂಸಿಕಲ್ ಜರ್ನಿ ಥ್ರೂ ಪ್ರೋಗ್ರಾಮ್ಸ್, ರೆಕಾರ್ಡಿಂಗ್ಸ್ ಈ ಥರ ಎಲ್ಲ ನಡೀತಾನೆ ಇರುತ್ತೆ. ಈಗ ಹೊಸದಾಗಿ ನಾವು ಟೀಮ್ ಬ್ರಾಹ್ಮಿ ಅಂತ ನಮ್ಮ ಒಂದು ತಂಡವನ್ನು ಶುರು ಮಾಡಿದ್ದೀವಿ. ವೇರ್ ಆಂಕರಿಂಗ್ ಆ್ಯಂಡ್ ಮ್ಯೂಸಿಕ್ ಮೀಟ್ಸ್ ಅನ್ನೋ ಥರ ಮಾತು ಮತ್ತು ಸಂಗೀತ ಎರಡೂ ಇರುತ್ತೆ. ಸೊ ಅದ್ರ ಜೊತೆ ನನ್ನ ಟೀಚಿಂಗ್ ಪ್ರತಿಯೊಂದು ನಡ್ಕೊಂಡು ಹೋಗ್ತಾ ಇದೆ. ಆಗ್ಲಿ. ಸಂಗೀತ ಒಲಿಬೇಕಂದ್ರೆ ಸರಸ್ವತಿ ಒಲಿಲೇಬೇಕು. ಅದ್ಭುತವಾದ ಸಿರಿ ಕಂಠ ಇದೆ ನಿಮ್ಗೆ. ಸಂಗೀತ ಸೇವೆ ಹೀಗೆ ಮುಂದುವರಿತಾ ಇರ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಇದಕ್ಕೆ 1 ಸ್ಪೂನ್ ತೆಂಗಿನ ಎಣ್ಣೆ ಹಾಕೋಣ. ಹಾಕ್ತೀರಾ? ಸರಿ. ಕೊನೆಯದಾಗಿ ಯಾವ ಒಂದೆರಡು ಲೈನ್ ನಮಗೋಸ್ಕರ ಹಾಡ್ತೀರಾ ನೋಡಿ ನೀವು. ನನಗೆ ಇನ್ನೊಂದು ಬಹಳ ನೆಚ್ಚಿನ ಗೀತೆ ಅಂತಂದ್ರೆ ನಮ್ಮ ಸಂಗೀತ ಕಟ್ಟಿ ಅಮ್ಮ ಅವ್ರದ್ದು ನಾಗಮಂಡಲ ಚಲನಚಿತ್ರದ ಗೀತೆ, ಈ ಹಸಿರು ಸೀರಿಯಲಿ ಮನಸ್ಸು ಮೆರೆಯಲಿ ಅಂತ. ಸೊ ಹೌದು, ಈ ಹಸಿರು ಸೀರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ಹಾಂದೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿ ಒಲಿವೆ ನವಿಲೇ 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 ನವಿಲೇ. ವಾವ್, ಈ ಕೇರಳದ ಸೀನರಿ ಎಲ್ಲ ಕಣ್ಮುಂದೆ ಬಂದಂಗಾಯ್ತು. ಹಸಿರು ಅಲ್ವಾ? ಅವಿಯಲ್ ರೆಡಿ ಆಗಿದೆ. ಆಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದೀನಿ. ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗೆ ಬಂದಿದೆ ಅಂತ. ಓಕೆ, ಇರ್ಲಿ. ಪ್ರಯತ್ನದಲ್ಲೇ ಒಂದು ಇದು ಇದೆ, ಖುಷಿ ಇದೆ ಅದು ಅಲ್ವಾ? ಹೌದು. ಓಕೆ, ಸರಿ. ನಾನಂತೂ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ವೀಕ್ಷಕರೇ, ನನ್ನ ಹತ್ರ ಇದೆ ಇವತ್ತು ಓಣಂ ಸ್ಪೆಷಲ್. ನಿಮಗಾಗಿ ನಮ್ಮ ಈ ಒಂದು ಪ್ರಯತ್ನ ಆಗಿತ್ತು. ರಮ್ಯಾ ಭಾರದ್ವಾಜ್ ಅವರು ಮಾಡಿಕೊಟ್ಟಿದ್ದಾರೆ ಕೇರಳ ಓಣಂ ಸ್ಪೆಷಲ್ ಅವಿಯಲ್. ಇದು ಹೇಗಿತ್ತು ಅಂತ ನಾನು ರುಚಿ ನೋಡಿ ಬರ್ತೀನಿ. ಆದರೆ ಇವರು ತುಂಬ ಶಾರ್ಟ್ಕಟ್ ಮೆಥಡಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಅದು ಹೇಗೆ ಮಾಡೋದಪ್ಪ, ಬನ್ನಿ ನೋಡ್ಕೊಂಡು ಬರೋಣ ಒಂದು ಫಾಸ್ಟ್ ಟ್ರ್ಯಾಕಲ್ಲಿ. ಕೇರಳ ಸ್ಪೆಷಲ್ ಅವಿಯಲ್ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಸಣ್ಣಗೆ ಹೆಚ್ಚಿದ ಬೀನ್ಸ್ 1 ಬಟ್ಟಲು, ಹೆಚ್ಚಿಟ್ಟುಕೊಂಡ ಗೆಡ್ಡೆಕೋಸ್ ಅರ್ಧ ಬಟ್ಟಲು, ಹೆಚ್ಚಿದ ಕ್ಯಾರೆಟ್ 1 ಬಟ್ಟಲು, ಹೆಚ್ಚಿದ ಆಲೂಗಡ್ಡೆ 1 ಬಟ್ಟಲು. ಮಸಾಲೆಗಾಗಿ ತೆಂಗಿನಕಾಯಿ ಅರ್ಧ ಹೋಳು, ಅರಿಶಿಣ ಅರ್ಧ ಚಮಚ, ಜೀರಿಗೆ 1 ಚಮಚ, ಈರುಳ್ಳಿ 1, ಮೊಸರು 4 ಚಮಚ, ಹಸಿಮೆಣಸಿನಕಾಯಿ 5 ರಿಂದ 6, ಬೆಳ್ಳುಳ್ಳಿ 7 ರಿಂದ 8, ಕರಿಬೇವು ಸ್ವಲ್ಪ, ತೆಂಗಿನೆಣ್ಣೆ ಸ್ವಲ್ಪ. ಮೊಟ್ಟ ಮೊದಲಿಗೆ ಒಂದು ಕುಕ್ಕರಿಗೆ ನೀರು ಹಾಕಿ ಹೆಚ್ಚಿಟ್ಟುಕೊಂಡ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಗೆಡ್ಡೆಕೋಸು ಹಾಕಿ 1 ಕೂಗು ಕೂಗಿಸಿಕೊಳ್ಳಿ.
ಮಸಾಲೆಗಾಗಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಅರಿಶಿಣ, ಕರಿಬೇವು ಮತ್ತು ಮೊಸರು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಬೆಂದ ತರಕಾರಿಗೆ ಸೇರಿಸಿ ಮತ್ತೊಮ್ಮೆ ಕುದಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೊನೆಯಲ್ಲಿ 1-2 ಚಮಚ ತೆಂಗಿನ ಎಣ್ಣೆ ಸೇರಿಸಿದರೆ ಕೇರಳದ ವಿಶೇಷ ಅಡುಗೆ ಅವಿಯಲ್ ಸವಿಯಲು ಸಿದ್ಧ. ನಾನು ಟೇಸ್ಟ್ ಮಾಡ್ತೀನಿ. ಆ್ಯಪಲ್ಲು, ಖೀರ್. ಎಷ್ಟು ಚೆನ್ನಾಗಿದೆ ಅಂದರೆ ಆ ಸಕ್ಕರೆದು ಇಲ್ವಲ್ಲ, ಇದೊಂಥರ ಕಂಡೆನ್ಸ್ ಮಿಲ್ಕು ಮತ್ತು ಸೇಬು ಹಣ್ಣಿಂದು ತುಂಬ ಮಧುರವಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಖೀರ್. ನಾನು ಈ ಥರ ಖೀರ್ ಯಾವತ್ತೂ ತಿಂದಿರಲಿಲ್ಲ. ತುಂಬ ಆಹ್ಲಾದಕರವಾಗಿದೆ. ಒಂದು ಟೇಸ್ಟ್ ಮಾಡಿಬಿಡ್ತೀನಿ. ಮಾಡ್ಲಾ? ಹುಷಾರು, ಪರವಾಗಿಲ್ವಾ? ವಾವ್, ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾ ಇದು. ಹೌದಾ? ಇಷ್ಟು ಸಿಂಪಲ್ ಆಗಿ ಇಷ್ಟು ಚೆನ್ನಾಗಿ ಬಂದಿರುತ್ತೆ ನಾನು ಅಂದ್ಕೊಂಡೇ ಇರಲಿಲ್ಲ. ಎನಿವೇ ಈ ಅಡುಗೆ ಮಾಡ್ತಾ ಮಾಡ್ತಾ ಎಷ್ಟೊಂದು ಕನ್ನಡ ಹಾಡುಗಳು ಕೇಳಿದ್ದೀವಿ. ಸೊ ಒಂದು ಹಿಂದಿ ಹಾಡು ಯಾಕೆ ಆಗಬಾರ್ದು ಅಂತ ಯೋಚನೆ ಬಂತು. ನನ್ನ ಫೇವ್ರೇಟು ಲಗ್ ಜಾಗಲ್ಲೇ ಹಾಡು ಹೇಳ್ಬೋದಾ? ಓ, ಅದು ನನ್ನ ಫೇವ್ರೇಟ್. ಇನ್ನೂ ಒಳ್ಳೇದಾಯ್ತಲ್ವಾ? ಸರಿ, ಹಾಗಾದ್ರೆ ಬರ್ಲಿ ಹಾಡು. ಲಗ್ ಜಾಗಲೆ ಕಿ ಫಿರ್ ಹಸಿ ರಾತ್ ಹೋ ನ ಹೋ. ಎಂಥ ರುಚಿ! ವಿಶೇಷ ಅತಿಥಿಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ದಯವಿಟ್ಟು ನಮಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳ ಮೂಲಕ ತಿಳಿಸ್ತಾ ಇರಿ. ಬನ್ನಿ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಲಗ್ ಜಾಗಲೆ ಕೆ ಫಿರ್ ಹಸಿ ರಾತ್ ಹೋ ನ ಹೋ. शायद फिर इस जन्म में मुलाकात